ಯಾರು ಕೇಕ್ ತರಬೇಡಿ, ಯಾರು ಹೂವಿನ ಹಾರ ತರಬೇಡಿ. ನಾನು ಪ್ರೀತಿಯಿಂದ ನಿಮ್ಗೆಲ್ಲರಿಗೂ ನಿಮ್ಮ ಜೊತೆ ಇದ್ದು ಊಟ ಮಾಡಬೇಕು ಅನ್ನೋ ಆಸೆ ಇದೆ. ದಯಮಾಡಿ ಅವತ್ತು ಬನ್ನಿ, ಸೇಫಾಗಿ ಬನ್ನಿ. 20ನೇ ತಾರೀಕು ಬೆಳಗ್ಗೆ ಬನ್ನಿ, ಯಾಕೆಂದರೆ 19ವರೆಗೂ ನಮಗೆ ಕೆಲಸ ಇದೆ. 20ನೇ ತಾರೀಕು ಬೆಳಿಗ್ಗೆ ಕೃಷ್ಣ. ಎಸ್ ಸರ್, ಈಗ ಲಾಸ್ಟ್ ಟೈಮ್ ಕೂಡ ಅಭಿಮಾನಿಗಳು ಈಗಪ್ಪ ಕುತ್ಕೊಳ್ಳೋ ಈಗಪ್ಪ ಮೊಬೈಲ್ ಸೆಲೆಕ್ಟ್ ಮಾಡಿದ್ದು ಲಾಸ್ಟ್ ಟೈಮು ಎಷ್ಟೋ ಅಭಿಮಾನಿಗಳು ನೆರವೇಟ್ ಮಾಡಿಕೊಂಡು ಆ ರೀತಿ ಆಗಬಾರ್ದು ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಬೇಕು ಇವತ್ತು ಅಭಿಮಾನಿಗಳಿಗೆ ಮಾಡಿ. ಹೌದು, ಆಫೀಸಲ್ಲಿ ಎಲ್ರಿಗೂ ನೋವಿದೆ. ಯಾರು ಆ ಥರ ನಡ್ಕೋಬೇಡಿ. ಯಾರು ಕಟೌಟ್ ಕಟ್ಟಕ್ಕೆ ಹೋಗೋದು, ಅಂಗಡಿ ಕಟ್ಟೋದು, ಹಾಲನ್ನ ಅಭಿಷೇಕ ಮಾಡೋದು, ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳೆಸ್ತೀನಿ ಅನ್ನೋದು, ಆ ಥರದ್ದು ಯಾವುದನ್ನು ಮಾಡಬೇಡಿ. ನಾವು ಕೇಳೋದು ಒಂದೇ, ಪ್ರೀತಿಸಿ. ಸಿನಿಮಾ ಚೆನ್ನಾಗಿದ್ರೆ ನೋಡಿ ಆಶೀರ್ವಾದ ಮಾಡಿ. ಚೆನ್ನಾಗಿಲ್ಲ ಅಂದರೆ ನಿಮಗೂ ರೈಟ್ಸ್ ಇದೆ. ಏನು ಚೆನ್ನಾಗಿಲ್ಲ ಅಂತ ನಮಗೆ ತಿಳಿಸಿ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ. ಅದನ್ನು ನಾವು ತಿದ್ಕೊಳ್ತೀವಿ, ಮತ್ತೆ ಸಿನಿಮಾ ಮಾಡೋಕ್ಕೆ ಹೊರಡ್ತೀವಿ. ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ. ಅದೇ ನಮಗೆ ದೊಡ್ಡ ಅಭಿಮಾನ. ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ, ಈ ಸಿನಿಮಾ ಹಂಗೆ ಮಾಡಬೇಡಿ, ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದರೆ ಅದೇ ನಮಗೆ ದೊಡ್ಡ ಆಶೀರ್ವಾದ ಆಯ್ತಂಗೆ. ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡುವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ. ದಯಮಾಡಿ ಅದನ್ನು ಮಾಡಿ. ಯಾವುದೇ ಥರದ ಕೇಕ್ ಥರದಾಗಲಿ, ಕಟೌಟ್ ನಿಲ್ಲಿಸೋದಾಗಲಿ, ಅದಕ್ಕೆ ಹಾಲಭಿಷೇಕ ಮಾಡೋದಾಗಲಿ, ಅಥವಾ ಅದಕ್ಕೆ ನಾನು ಹೂವಾರ ಹಾಕಲೇಬೇಕು ಅಂತ 10 ಹೂವಾರ ಹಾಕೋದಾಗಲಿ, ಯಾವುದೂ ದೇವರ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಿ ಮುಂದೆ ಮಾಡೋಕ್ಕೆ ಹೋಗ್ಬೇಡಿ. ಬೆಂಗಳೂರಲ್ಲಿ ಎಲ್ರಿಗೂ ಪ್ರೀತಿ ಆಗ್ತಾ ಇತ್ತು. ಸ್ವಲ್ಪ ಅನುಕೂಲದಿಂದ ಬೇರೆ ಕಡೆ ಉತ್ತರ ಕರ್ನಾಟಕದ ಬರುವಂಥ ನಿಮ್ಮ ಸ್ಪೆಷಲ್ ಫ್ಯಾನ್ಸ್ ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೂಲೆಗಳಿಂದಲೂ ಬರ್ತಾ ಇದ್ದಾರೆ ಈ ಸತಿ. ಲಾಸ್ಟ್ ಟೈಮು ಬಂದಿದ್ರು, ಈ ಸರಿನೂ ಬರ್ತಾ ಇದ್ದಾರೆ. ಅವೆಲ್ಲ ಎಲ್ಲರೂ ಒಂದೇ ಥರ ಇರುತ್ತೆ. ಅಂದರೆ ಇಲ್ಲಿ ಬರೋದಕ್ಕೆ ಸ್ವಲ್ಪ ಕನ್ವೀನಿಯಂಟ್ ಸಮಸ್ಯೆ ಇರೋದ್ರಿಂದ ಬೆಂಗಳೂರಲ್ಲಿ ಯಾರು ಸಪರೇಟ್ ಸಿಗ್ತೀರಾ ಅನ್ನೋದು? ಇಲ್ಲ, ಎಲ್ರಿಗೂ ಇಲ್ಲೇ ಸಿಗ್ತೀನಿ. ಎಲ್ಲರೂ ಇಲ್ಲಿಗೆ ಬಂದಿದ್ರು, ಇಲ್ಲಿಗೆ ಬರ್ತಾ ಇರ್ತೀನಿ. ಲಾಸ್ಟ್ ಟೈಮ್ ಆಂಧ್ರದಿಂದ ಎಲ್ಲ ಬಂದ್ಬಿಟ್ಟಿದ್ವಿ ಸರ್. ಹೌದು, ಬಾಲಯ್ಯ ಅವ್ರ ಸಿನಿಮಾ ಮಾಡ್ತಿದ್ರು. ಈ ಸರಿನೂ ಬರ್ತಾರೆ. ನಮ್ಗೆ ಇಲ್ಲಿ ಬಾರ್ಡ್ರ್ ಇದೆ. ಈ ಕಡೆ ಹೈದರಾಬಾದ್ ಬಾರ್ಡ್ರು ಇದೆ, ತಮಿಳ್ನಾಡು ಬಾರ್ಡ್ರು ಇದೆ. ಈ ಕಡೆಯಿಂದ ಬರ್ತಾರೆ. ಸೊ ಖುಷಿ ನನಗೆ. ಅದು ಅವತ್ತಿನ ವ್ಯವಸ್ಥೆ ಬಗ್ಗೆ ಬೆಂಗಳೂರಲ್ಲಿ ಇದನ್ನು ನಾನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಮಾಡೋಕ್ಕೆ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಎಲ್ಲರೂ ತಪ್ಪು ತಿಳ್ಕೊತಾರೆ. ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಕೊಡ್ಬಾರ್ದು. ಅವತ್ತಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಅಭಿಮಾನಿಗಳು ಬರೋದು ಯಾವ ಟೈಮ್ಸು ಅದೆಲ್ಲ ಎಲ್ಲ ಬೆಳಿಗ್ಗೆ ಒಂದು 10 ಗಂಟೆ ಹೊತ್ತಿಗೆ, ಬೆಳಿಗ್ಗೆ ಎಲ್ಲ 10 ಗಂಟೆ. ನಾವೆಲ್ಲ ಆಲ್ಮೋಸ್ಟ್ 18ದಿಂದನೇ ಇಲ್ಲೇ ಇರ್ತೀವಿ. 18ದಿಂದನೇ ಬಿಡ್ತೀವಿ. ಅಲ್ಲಿ ಎವ್ರಿ ಡೇ ನಡೀತಾ ಇದೆ. ಇದೆಲ್ಲ 18ರಿಂದ ಇಲ್ಲೇ ಇರ್ತೀವಿ. 20ನೇ ತಾರೀಕು ಬೆಳಿಗ್ಗೆ ಬರಲಿ, ಅಲ್ಲಿವರೆಗೂ ಬೇಡ. ಯಾಕಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ನಾವು ಅದಕ್ಕೆ ತಯಾರಿ ಮಾಡ್ಬೋದು. ಲಾಸ್ಟ್ ಟೈಮ್ ಸಹ ನೈಟೇ ಸ್ವಲ್ಪ ಜನ ಬಂದ್ಬಿಟ್ಟಿದ್ರು ಸರ್. ಆ್ಯಕ್ಚುಲಿ ಮಾಡಿ ನೈಟ್ ಬರಬೇಡಿ, ಚಳಿ. ನನಗೆ ಬೇರೆ ಚಳಿ ಏನು ಫೆಸಿಲಿಟಿಗಳಿಲ್ಲ. ಅದು ನೋಡಿದ್ರೆ ಬೇಜಾರಾಗುತ್ತೆ. ಫ್ಯಾನ್ಸ್ ಬಂದೇ ಬರ್ತಾರೆ. ಜೊತೆ ನಿಮ್ಮ ಸಿನಿಮಾದಲ್ಲಿ ನಿಮಗೆ ಒಂದು ಸ್ನೇಹಿತರು ಬಳಗ ಜಾಸ್ತಿ. ಯಾರೆಲ್ಲ ಅವತ್ತು ನಿಮ್ಮ ಜೊತೆ ನಿಂತ್ಕೊಳ್ತಾರೆ? ಎಲ್ಲ ನನಗೆ ಯಾವಾಗಲೂ ನನ್ನ ಜೊತೆಲಿ ನನ್ನ ಅಸೋಸಿಯೇಟ್ಸ್ ಯಾವಾಗಲೂ ಇದ್ದೇ ಇರ್ತಾರೆ. ಅಂದರೆ ನಾನು ಅದನ್ನು ಹೇಳೋಕ್ಕೆ ಹೆಂಗೆ ಹೇಳೋದು, ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಇನ್ನೊಬ್ಬ ಡೈರೆಕ್ಟರ್ ಇದ್ದಂಗೆ. ಅದು ನನಗೆ ಆಲ್ಮೋಸ್ಟ್ ಜೊತೆಯಲ್ಲೇ ಇದ್ದು ನನ್ನ ಅಣ್ತಮ್ಮಂದು ಜೊತೆ ಇರ್ತಾರೆ, ನನ್ನ ಫ್ರೆಂಡ್ಸ್ ಇರ್ತಾರೆ, ಎಲ್ಲ ನೋಡ್ಕೊತಾ ಇರ್ತಾರೆ. ನಮ್ಮ ಕೋದಂಡ ಅಂತ ಇದೆ, ನಮ್ಮ ಹೇಮಂತ ಇದೆ. ಹೇಮಂತ ಅಲ್ಲದ ಅವೆಲ್ಲ ಜೊತೆಲೇ ಇರ್ತೀವಿ. ತಾಯಿ ಮಕ್ಕಳಲ್ಲಿ 2ನೇ ನಾನು ಬರ್ಬೇಕು ಅದೇ ಅಂದ್ಕೊಂಡು 2ನೇ ವರ್ಷದ ಬರ್ತದೆ. ತಾಯಿ ಮಕ್ಕಳಲ್ಲಿ ಆಗ್ಬೇಕು ಅನ್ನೋ ಆಸೆ ನಿಮಗೆ ಅದೇ ಥರ ಆಗ್ತಾ ಇದೆ. ಖುಷಿ ಇದೆ. ಖುಷಿ ನನಗೆ ತುಂಬ ಇದೆ. ಆದರೆ ಒಂದು ನೋವಿತ್ತು, ಅಮ್ಮ ಸಲಗ ನೋಡೋಕ್ಕಾಗಲಿಲ್ಲ. ಸೊ ಈಗ ಭೀಮನೂ ನೋಡೋಕ್ಕಾಗ್ತಾ ಇಲ್ಲ. ಅದು ತುಂಬ ನೋವಿದೆ. ಸೊ ಅದನ್ನು ಹೇಳ್ಕೊಳ್ಳೋದಿರ ಖುಷಿಯಾಗಿ ಎಲ್ಲರ ಜೊತೆನೂ ಇದನ್ನು ಯಾಕೆಂದರೆ ನೋಡಿ, ಈ 20ನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು 15 ದಿವಸ ಮಾಡೋರು. ದೇವರಿಗೆಲ್ಲ ಪೂಜೆ ಮಾಡಿಸೋದು, ಅದನ್ನು ನಾನು ಜವಾಬ್ದಾರಿ ತೊಗೊಂಡು ನಮ್ಮ ಅಕ್ಕ ತಂಗಿ ಜೊತೆ ನಾನು ಮಾಡಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಅವರು ನೀವಿಬ್ಬರೇ ನಮಗೆ ಇಲ್ಲಿ ಕ್ಲೋಸ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಅಂತ. ಸರ್, ಭೀಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಯಾವಾಗ ರಿಲೀಸ್ ಡೇಟ್ ಯಾವಾಗ? ಈ ಶೀಘ್ರದಲ್ಲಿ ಅನೌನ್ಸ್ ಮಾಡಿ. ಮೋಸ್ಟ್ಲಿ ಬರ್ತ್ಡೇ ದಿವಸನೇ ಇರೋಲ್ಲ? ಇಲ್ಲಪ್ಪ, ಬರ್ತ್ಡೇ ದಿವಸ ಗೊತ್ತಿಲ್ಲ. ಬರ್ತ್ಡೇ ದಿವಸ ಒಂದು ಟೀಸರ್ ಬರೋ ಚಾನ್ಸಸ್ ಇದೆ. ಒಂದು ಟೀಸರ್ ಬಿಡ್ತೀವಿ, ಅತಿ ಶೀಘ್ರದಲ್ಲಿ ಬರ್ತೀವಿ. ನಾನು ಕೂಡ ಕಾಯ್ತಾ ಇದ್ದೀನಿ. ಸರ್, ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್? ನೆಕ್ಸ್ಟ್ ಮಾತಾಡೋಣ ಅಲ್ವಾ, ಈಗ ಹುಟ್ಟಿದ ಬಂದು ಮಾತಾಡೋಣ ಬ್ರದರ್. ಸೊ ಒಂದು ಸಾಂಗ್